ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಲೈಂಡ್ ಡ್ರಾಯಿಂಗ್ ಸ್ಪರ್ಧೆ ನಡೀತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಮಕ್ಕಳ ಕೂಟ ಪಾರ್ಕ್ ಅಲ್ಲಿ ಇವತ್ತು ಜೀನಿಯಸ್ ಮೈಂಡ್ ಅಕಾಡೆಮಿ ವತಿಯಿಂದ ಈ ವಿಭಿನ್ನ ಪ್ರಯತ್ನ ನಡೀತಾ ಇದೆ. 5 ವರ್ಷದಿಂದ 16 ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಚಿತ್ರ ಕೂಡ ಬಿಡಿಸುತ್ತಾರೆ. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದಾರೆ. ಇನ್ನು ಜೀನಿಯಸ್ ಮೈಂಡ್ ಅಕಾಡೆಮಿಯ ಚಾಮರಾಜಪೇಟೆ, ಜಯನಗರ, ಬನಶಂಕರಿ, ರಾಜರಾಜೇಶ್ವರಿ ನಗರ, ಎಲೆಕ್ಟ್ರಾನಿಕ್ ಸಿಟಿ, ವಿಜಯನಗರ, ಕೋಲಾರ, ಮೈಸೂರು ನಗರದಲ್ಲಿ ಮಕ್ಕಳಿಗೆ ತರಬೇತಿಯನ್ನ ಕೊಡಲಾಗುತ್ತಿದೆ. ಇವತ್ತು ವಿಜೇತರಿಗೆ ಮತ್ತು ಭಾಗವಹಿಸಿದ ಸ್ಪರ್ಧಿಗಳಿಗೆ ಪ್ರಮಾಣ ಪತ್ರವನ್ನ ಕೊಡಲಾಗುತ್ತೆ. ಮಕ್ಕಳಿಗಾಗಿ ಬ್ಲೈಂಡ್ ಡ್ರಾಯಿಂಗ್ ಸ್ಪರ್ಧೆಯನ್ನ ಇವತ್ತು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸ್ಪರ್ಧೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ರು. ಜೀನಿಯಸ್ ಮೈಂಡ್ ಅಕಾಡೆಮಿ ಈ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿತ್ತು. ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸುವ ನಿಟ್ಟಿನಲ್ಲಿ ಮಕ್ಕಳ ಕೂಟ ಪಾರ್ಕ್ ಅಲ್ಲಿ ಇವತ್ತು ಚಿತ್ರ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಮಕ್ಕಳು ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಡ್ರಾಯಿಂಗ್ ಮಾಡಿದಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಸಾಕಷ್ಟು ಸ್ಪರ್ಧಿಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರು. ಅದರ ಜೊತೆಗೆ ಮಕ್ಕಳಿಗೆ ಇವತ್ತು ಪ್ರಮಾಣ ಪತ್ರವನ್ನು ಕೂಡ ಕೊಡಲಾಗತ್ತೆ. ಆ್ಯಕ್ಚುಲಾಗಿ ಇದು ಒಂದು ಮೋಟಿವೇಶನ್ ಪರ್ಪಸ್ ನಾವು ಮಾಡ್ತಿರೋದು. ಸೊ ಫಾರ್ ವಿನ್ನರ್ಸ್ ವಿಲ್ ಗಿವ್ ಈಕ್ವಲ್ ಪ್ರೈಸಸ್ ಆ್ಯಂಡ್ ಫಾರ್ ಪಾರ್ಟಿಸಿಪೇಷನ್ ಎಲ್ಲ ಮಕ್ಳಿಗೂ ಗ್ರ್ಯಾಜುಯೇಷನ್ ಅಂತ ಮಾಡ್ತಿದ್ದೀವಿ. ಸೊ ಇದು ಗ್ರ್ಯಾಜುಯೇಷನ್ ಅನ್ನೋದು ಒಂದು ಡಿಗ್ರಿ ಆದಮೇಲೆ ಮಾಡ್ತೀವಿ. ಬಟ್ ಇಲ್ಲಿ ನಾವು ಜಸ್ಟು ಮೋಟಿವೇಟ್ ಅವರು ಮುಂದಿನ ಪೀಳಿಗೆ ಒಳ್ಳೆ ಚೆನ್ನಾಗಿ ಭವಿಷ್ಯ ಇರಲಿ ಅಂದ್ಬಿಟ್ಟು ವಿ ಆರ್ ಡೂಯಿಂಗ್ ಲೈಕ್ ದಿಸ್. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಲೈಂಡ್ ಡ್ರಾಯಿಂಗ್ ಸ್ಪರ್ಧೆ ನಡೀತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಮಕ್ಕಳ ಕೂಟ ಪಾರ್ಕ್ನಲ್ಲಿ ಇವತ್ತು ಜೀನಿಯಸ್ ಮೈಂಡ್ ಅಕಾಡೆಮಿ ವತಿಯಿಂದ ಈ ವಿಭಿನ್ನ ಪ್ರಯತ್ನ ನಡೀತಾ ಇದೆ. 5 ವರ್ಷದಿಂದ 16 ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಚಿತ್ರ ಕೂಡ ಬಿಡಿಸುತ್ತಾರೆ. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದಾರೆ. ಇನ್ನು ಜೀನಿಯಸ್ ಮೈಂಡ್ ಅಕಾಡೆಮಿಯು ಚಾಮರಾಜಪೇಟೆ, ಜಯನಗರ, ಬನಶಂಕರಿ, ರಾಜರಾಜೇಶ್ವರಿ ನಗರ, ಎಲೆಕ್ಟ್ರಾನಿಕ್ ಸಿಟಿ, ವಿಜಯನಗರ, ಕೋಲಾರ, ಮೈಸೂರು ನಗರದಲ್ಲಿ ಮಕ್ಕಳಿಗೆ ತರಬೇತಿ ನೀಡ್ತಾ ಇದೆ. ಇಂದು ವಿಜೇತರಿಗೆ ಮತ್ತು ಭಾಗವಹಿಸಿದ ಸ್ಪರ್ಧಿಗಳಿಗೆ ಪ್ರಮಾಣ ಪತ್ರವನ್ನ ನೀಡಲಾಗುತ್ತೆ. ಇದು ನಾವು ಜೀನಿಯಸ್ ಮೈಂಡ್ ಅಕಾಡೆಮಿ ಆರ್ಗನೈಸ್ ಮಾಡಿರೋದು. ಇದು ಫಸ್ಟ್ ಟೈಮ್ ಬ್ಲೈಂಡ್ ಫೋಲ್ಡ್ ಕಲರಿಂಗ್ ಕಾಂಪಿಟಿಷನ್. ಇದು ಇಂಡಿಯಾಗೆ ಫಸ್ಟ್ ಟೈಮ್ ನಾವು ಲಾಂಚ್ ಮಾಡಿರೋದು. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ದೇ ವಿಲ್ ಬಿ ಡೂಯಿಂಗ್ ಕಲರಿಂಗ್. ಸೊ ನಾರ್ಮಲಾಗಿ ಕಲರಿಂಗ್ ಮಾಡೋದೇ ಕಷ್ಟ. ಅದು ನಾವು ಕಣ್ಣಿಗೆ ಬಟ್ಟೆ ಕಟ್ಟಿ, ಅದು ಕೋರ್ಸ್ ಇರುತ್ತೆ ನಮ್ಮಲ್ಲಿ ಜೀನಿಯಸ್ ಮೈಂಡ್ ಅಕಾಡೆಮಿ. ಕಣ್ಣಿಗೆ ಬಟ್ಟೆ ಕಟ್ಟಿ ನಾವು ಕಲರಿಂಗ್ ಮಾಡಿಸ್ತೀವಿ ನಾವು.
ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಲೈಂಡ್ ಡ್ರಾಯಿಂಗ್ ಸ್ಪರ್ಧೆ ನಡೀತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಮಕ್ಕಳ ಕೂಟ ಪಾರ್ಕ್ನಲ್ಲಿ ಇವತ್ತು ಜೀನಿಯಸ್ ಮೈಂಡ್ ಅಕಾಡೆಮಿ ವತಿಯಿಂದ ಈ ವಿಭಿನ್ನ ಪ್ರಯತ್ನ ನಡೀತಾ ಇದೆ. 5 ವರ್ಷದಿಂದ 16 ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಮಕ್ಕಳ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಚಿತ್ರ ಕೂಡ ಬಿಡಿಸುತ್ತಾರೆ. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದಾರೆ. ಇನ್ನು ಜೀನಿಯಸ್ ಮೈಂಡ್ ಅಕಾಡೆಮಿಯ ಚಾಮರಾಜಪೇಟೆ, ಜಯನಗರ, ಬನಶಂಕರಿ, ರಾಜರಾಜೇಶ್ವರಿ ನಗರ, ಎಲೆಕ್ಟ್ರಾನಿಕ್ ಸಿಟಿ, ವಿಜಯನಗರ, ಕೋಲಾರ, ಮೈಸೂರು ನಗರದಲ್ಲಿ ಮಕ್ಕಳಿಗೆ ತರಬೇತಿ ನೀಡಲಾಗುತ್ತದೆ. ಇವತ್ತು ವಿಜೇತರಿಗೆ ಮತ್ತು ಭಾಗವಹಿಸಿದ ಸ್ಪರ್ಧಿಗಳಿಗೆ ಪ್ರಮಾಣ ವಚನವನ್ನ ನೀಡಲಾಗುತ್ತೆ. The coloring competition ಏನಕ್ಕೆ ಮಾಡಿಸ್ತೀವಿ ಅಂದರೆ ದಿಸ್ ಆಲ್ಸೋ ಒನ್ ಆಫ್ ದ ಹಾರ್ಡ್ ವೇರ್ ದೇ ಕ್ಯಾನ್ ಇಂಪ್ರೂವ್ ದೇರ್ ಕಾನ್ಸಂಟ್ರೇಷನ್. ಸೊ ವಿ ಹ್ಯಾವ್ ಅದರ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್, ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಇದೆ, ಆದ್ರೂ ದಿಸ್ ಆಲ್ಸೋ ಒನ್ ಆಫ್ ದ ಆ್ಯಕ್ಟಿವಿಟಿ. ಸೊ ಅವ್ರಿಗೆ ಕಣ್ಣು ಮುಚ್ಕೊಂಡು ಅದೇನು ಮಾಡ್ತಾ ಅವ್ರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಬೇರೆ ಇದರಲ್ಲಿ ತುಂಬ ಇಂಪ್ರೂವ್ ಆಗುತ್ತೆ, ಸ್ಟಡೀಸಲ್ಲಿ ಇಂಪ್ರೂವ್ ಆಗುತ್ತೆ, ಆಮೇಲೆ ಓವರ್ ಆಲ್ ಡೆವಲಪ್ಮೆಂಟ್ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಒನ್ ಆಫ್ ದ ಆ್ಯಕ್ಟಿವಿಟಿ ಅಷ್ಟೇ, ಬಟ್ ವಿ ಹ್ಯಾವ್ ಅದರ್ ಥಿಂಗ್ಸ್ ಆಸ್ ವೆಲ್.